ಎಸ್ ಫ್ರೆಂಡ್ಸ್, ಮತ್ತೆ ಸ್ವಾಗತ. ನೋಡಿ, ಇವತ್ತು ನಾನು ಮೃಗವಧೆ ಹತ್ರ ಒಂದು 2 ಎಕರೆ ತೋಟ ಸೇಲ್ ಅಪ್ಡೇಟ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ಮೃಗವಧೆ ಅಂತಂದರೆ ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟು. 2 ಎಕರೆ ಅಡಿಕೆ ತೋಟ, ಸಸಿ ತೋಟ, ಫುಲ್ಲಿ ಫೆನ್ಸಿಂಗ್ ಆಗಿರೋ ಜನರಲ್ ಪ್ರಾಪರ್ಟಿ ಸೇಲ್ಗಿದೆ. ಇನ್ನು ಈ ಲೊಕೇಶನಿಗೆ ನಿಮಗೆ ತೀರ್ಥಹಳ್ಳಿಯಿಂದ 25 ಹಾಗೂ ಕೊಪ್ಪದಿಂದ 26 ಕಿಲೋಮೀಟರ್ಸ್ ಆಗುತ್ತೆ. ತೋಟಕ್ಕೆ IBX ಬೇಲಿ ಮಾಡಿದ್ದಾರೆ, ಮತ್ತು ಒಂದು ಬೋರ್ವೆಲ್ ಇದೆ. ಅದು ನೀರಿನ ವ್ಯವಸ್ಥೆಗೆ ಒಂದು ಬೋರ್ವೆಲು, 4 ಇಂಚು ನೀರು ಕೂಡ ಇದೆ. ಒಳ್ಳೆ ಕಂಡೀಷನಲ್ಲಿರುವಂಥ ಅಡಿಕೆ ತೋಟ, ಸಸಿ ತೋಟ, ಇನ್ನೂ ಫಸಲಿಗೆ ಸ್ಟಾರ್ಟ್ ಆಗಿರುವಂಥ ಸ್ಟೇಜ್ನಲ್ಲಿರುವಂಥದ್ದು. ನೀವು ವಿಡಿಯೋದಲ್ಲಿ ಕಾಣ್ಬೋದು. ಅಡಿಕೆ ಕೊನೆಗಳು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಮೊಬೈಲ್ ಕ್ಯಾಮ್ರಾ, ಹಾಗಾಗಿ ಅಷ್ಟೊಂದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಓವರಾಲ್ ಆಗಿ ತೋಟ ತುಂಬ ಚೆನ್ನಾಗಿದೆ. ಕೆಲವು ಹಣ್ಣಿನ ಮರಗಳು, ಮಾವಿನ ಮರ, ಈ ಥರದ್ದು ಹಣ್ಣಿನ ಮರಗಳು ಕೂಡ ಇದ್ದಾವೆ ಇಲ್ಲಿ. ನಿಮಗೆ ಏನು ಟಾರ್ ರೋಡ್ ಅಂತ ನಾನು ಆವಾಗಲೇ ವಿಡಿಯೋದಲ್ಲಿ ಕಾಣಿಸಿದೆ, ಅಲ್ಲಿಂದ ಜಸ್ಟ್ ಒಂದು 20-25 ಹೆಜ್ಜೆ ಹಾಕಿದರೆ ತೋಟಕ್ಕೆ ಎಂಟ್ರೆನ್ಸ್ ಇದೆ. ನೋಡಿ, ಇಲ್ಲಿ ಕೊನೆ ಸ್ವಲ್ಪ ಕಾಣ್ಬೋದು. ಮಳೆ ಕೂಡ ಬರ್ತಾ ಇದೆ, ಹಾಗಾಗಿ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ. ಇನ್ನು ಮೃಗವಧೆಯ ಸ್ಥಳ ಪರಿಚಯ ಮಾಡೋದಾದರೆ, ನಾವು ರಾಮಾಯಣ ಕಾಲಕ್ಕೆ ಹೋದರೆ ರಾಮ ಮರೀಚನನ್ನು ವಧೆ ಮಾಡಿದ ಸ್ಥಳ ಇದು. ಮರೀಚ ಎಂಬ ರಾಕ್ಷಸನನ್ನು ವಧೆ ಮಾಡಿದಂಥ ಸ್ಥಳ. ಆ ದೇವಸ್ಥಾನಕ್ಕೆ ಇಲ್ಲಿಂದ 1 ಕಿಲೋಮೀಟ್ರ್, ಈ ಜಾಗದಿಂದ ಎಕ್ಸಾಕ್ಟ್ 1 ಕಿಲೋಮೀಟ್ರಿಗೆ ಮೃಗವಧೆ ದೇವಸ್ಥಾನ ಇದೆ. ಈ ವಿಡಿಯೋದಲ್ಲಿ ಕಾಣಬಹುದು ಮೋಟ್ರ್ ಶೆಡ್ಡು ಹಾಗೂ ಆಗಲೇ ಹೇಳಿದ 4 ಇಂಚಿನ ಬೋರ್ವೆಲ್. ಇಲ್ಲಿಂದಲೇ ನೀರು ತೋಟಕ್ಕೆ ಸ್ಪ್ರಿಂಕ್ಲರ್ ಮುಖಾಂತರ ಸಪ್ಲೈ ಮಾಡ್ತಾರೆ. ರೀಸೆಂಟಾಗಿ ತೋಟದ ಕೆಲಸ ಎಲ್ಲ ಆಗಿದೆ, ಕಳೆ ತೆಗೆದಿದ್ದಾರೆ. ತೋಟ ತುಂಬ ನೀಟಾಗಿದೆ. ಇನ್ನು ಕೆಲವು ಮಾವಿನ ಮರಗಳಿದ್ದಾವೆ, ಒಳ್ಳೆ ಕಸಿ ಜಾತಿಯ ಮಾವಿನ ಮರಗಳು ನಾನು ನೋಡಿದೆ. ಇಷ್ಟಿದ್ರ ಮಾಹಿತಿ. ಇದರದ್ದು ಇನ್ನೂ ಹೆಚ್ಚಿನ ಮಾಹಿತಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಂಚ್ಕೊಂಡಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದು ಈ ಚಿಕ್ಕ ಜಾಗ ಯಾರಾದರೂ ಇನ್ವೆಸ್ಟ್ ಮಾಡುವಂಥವ್ರು ಇದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ. ಇನ್ನು ಕೆಳಗಡೆ ಡಿಸ್ಪ್ಲೇ ಆಗಿರುವಂತಹ ನಂಬರ್ ಕೂಡ ಅವೈಲೇಬಲ್ ಇದೆ. ಈ ನಂಬರ್ಗೆ ಕೂಡ ಫೋನ್ ಮಾಡ್ಬೋದು, ವಿಷಯಗಳನ್ನ ತಿಳಿಸ್ಕೊಡ್ತೀವಿ. ಜನರಲ್ ಪ್ರಾಪರ್ಟಿ, 2 ಎಕರೆ ರೆಕಾರ್ಡ್, ಮೃಗವಧೆ, ತೀರ್ಥಹಳ್ಳಿ ಲೊಕೇಶನ್. ಆಸ್ಕಿಂಗ್ ಪ್ರೈಸ್ ಬಂದು 45 ಲಕ್ಷ ಪರ್ ಏಕರ್. ನೆಗೋಷಿಯಬಲ್ ಇದೆ, ಓನರ್ ಕಡೆಯಿಂದ ಆಫರ್ ಇದ್ದು. ಇನ್ನು ಯಾವುದೇ ಹೆಚ್ಚಿನ ಮಾಹಿತಿಗೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.